ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ತಾಲೂಕು ಪತ್ರಕರ್ತರ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆಯನ್ನು ನಗರದ ಬೈಪಾಸ್ ರಸ್ತೆಯ ಬಸವತತ್ವ ಪೀಠದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಬಸವಮರುಳಸಿದ್ದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪನವರು ಮಾತನಾಡಿ, ಕಾರ್ಯನಿರತ ಪತ್ರಕರ್ತರ ಸಂಘವು ಬೆಳೆದು ಬಂದ ಹಾದಿಯನ್ನ ಮೆಲುಕು ಹಾಕಿದರು. ಒಂದು ಕನ್ನಡ ಪತ್ರಿಕೆಯನ್ನ ಮಂಗಳೂರು ಸಮಾಚಾರ ಅಂತ ಹೇಳಿ ಸ್ಥಾಪನೆ ಮಾಡಿದಂಥ ದಿವಸ, ಅದರ ಜೊತೆಯಲ್ಲಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಟ್ಟು ಹಾಕಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಡಿ ವಿ ಗುಡ್ಡಪ್ಪನವರ ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ನಿಮಿತ್ತ ಮಾತ್ರ ಪ್ರತಿ ವರ್ಷ ಜುಲೈನಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ. ಡಿ ವಿ ಗುಡ್ಡಪ್ಪನವರು ಈ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಹುಟ್ಟು ಹಾಕಲಿಕ್ಕೆ ಕಾರಣಕರ್ತರು. ನಾನು ಒಂದು ಮನವಿ ಮಾಡಿಕೊಳ್ಳುತ್ತೇನೆ, ಇದು ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದಕ್ಕಿಂತ ಕಾಯಕ ನಿರತ ಪತ್ರಕರ್ತರ ಸಂಘ ಅಂತ ಹೇಳಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಅರ್ಥಪೂರ್ಣ ಇರುತ್ತೆ. ಕಾರಣ ಇಷ್ಟೇ, ಕಾರ್ಯ ಅಂತ ಹೇಳಿದ್ರೆ ಅದು ಸ್ವಾಮಿ ಕಾರ್ಯ, ಸ್ವಕಾರ್ಯ ಏನೇನೋ ಇರುತ್ತೆ. ಈ ಕಾಯಕ ಅನ್ನೋದಿದೆಯಲ್ಲ, ನಮ್ಮ ವಚನ ಸಾಹಿತ್ಯದಲ್ಲಿ ಕಾಯಕದಲ್ಲಿ ನಿರತನಾದೊಡೆಯೇ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಅಂತ ಹೇಳ್ತಾರೆ. ಈ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾಯಕ. ಇದು ಕಾಯಕ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಇದು ಸತ್ಯಶುದ್ಧ ಕಾಯಕ. ಇದು ಯಾಕೆ ಅಂತ ಹೇಳಿದ್ರೆ, ಆ ಶುದ್ಧತೆಯಿಂದ, ಪರಿಶುದ್ಧತೆಯಿಂದ, ನೈರ್ಮಲ್ಯತೆಯಿಂದ ಮತ್ತು ವಿಸ್ಪೃಹದಿಂದ ಮಾಡ್ತಕ್ಕಂಥ ಕೆಲಸನೇ ಕಾಯಕ. ಹಾಗಾಗಿ ಇದನ್ನು ಕಾಯಕ ನಿರತ ಪತ್ರಕರ್ತರ ಸಂಘ ಅಂಥೇಳಿ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾ, ಈ ಪತ್ರಿಕಾ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವಲೋಕನ ಮಾಡಿಕೊಳ್ತಕ್ಕಂಥದ್ದು, ಸಿಂಹ ಅವಲೋಕನ ಅಂತ ಹೇಳ್ತೀವಲ್ಲ, ಹಿಂದೆ ಹೇಗೆ ನಡೆದು ಬಂದ ಹಾದಿ, ನಮ್ಮ ಜರ್ನಿ ಹೇಗಿತ್ತು ಅಂತೇಳಿ ಮೆಲುಕು ಹಾಕ್ತಕ್ಕಂಥ ಒಂದು ಸಂದರ್ಭ ಇದು. ಈ ಸಂದರ್ಭದಲ್ಲಿ ನನಗನ್ಸುತ್ತೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಬಸವಣ್ಣವರು. ಈ ಪತ್ರಿಕಾ ಇದು ಬರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4 ಅಂಗಗಳೇನಿದ್ದಾವಲ್ಲ, 4ನೇ ಅಂಗದಲ್ಲಿ ಪತ್ರಿಕಾ ರಂಗವೇ ಬಹಳ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ, ಪತ್ರಿಕಾ ರಂಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ, ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಅಂತೇಳಿ, ಅದರಲ್ಲಿ ಕಾರ್ಯಾಂಗ ಶಾಸಕಾಂಗ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕೆಗಳು ಮಾಡ್ತಕ್ಕಂಥ ಕೆಲಸ ಏನು? ಹಾಗಾಗಿ ಎಡತಕ್ಕಂಥ ಸಂದರ್ಭದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು, ಸಮಾಜದಲ್ಲಿ ಆಗ್ತಕ್ಕಂಥ ಕೆಲವು ಘಟನೆಗಳು, ಇವೆಲ್ಲದಕ್ಕೂ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪತ್ರಿಕೆ. ನಂತರ ಸಂಘದ ಹಲವು ಪದಾಧಿಕಾರಿಗಳು, ಪತ್ರಿಕಾ ಮಾಧ್ಯಮದವರು ಪ್ರಸ್ತುತ ದಿನಗಳಲ್ಲಿ ಅನುಭವಿಸುತ್ತಿರುವ ಸವಾಲುಗಳು, ತೊಂದರೆಗಳನ್ನು ಹಂಚಿಕೊಂಡರು. ಸ್ವಾಗತಾರ್ಹ. ಆದರೆ ಮಾಧ್ಯಮಗಳು ವಿಶ್ವಾಸಾರ್ಹತೆ ಕಳೆದುಕೊಳ್ಳುತ್ತಿವೆ ಎಂಬುದನ್ನು ಹೇಳಿದರೂ ಕೂಡ ಜನತೆ ಇನ್ನೂ ಪತ್ರಿಕೆಗಳು ಮತ್ತು ಪತ್ರಕರ್ತರ ಬಗ್ಗೆ ನಂಬಿಕೆ, ವಿಶ್ವಾಸ ಇಟ್ಟಿರುವುದೆಂದರೆ ಪತ್ರಿಕೆಗಳ ಓದಕರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ದೃಶ್ಯ ಮಾಧ್ಯಮಗಳಂತೂ ಭಾರಿ ಪ್ರಭಾವವನ್ನು ಬೀರುತ್ತಿವೆ. ಗಳಿಗೆ ಹೊಸ ಸುದ್ದಿ ಆವಿಷ್ಕಾರದಲ್ಲಿ ಪೈಪೋಟಿಗಳಿರುವ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಭದ್ರ ಬುನಾದಿಗಳು ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ಸಣ್ಣ ಪುಟ್ಟ ದೋಷಗಳು ಮಧ್ಯೆ ಪತ್ರಿಕೆಗಳು ಮತ್ತು ಪತ್ರಕರ್ತರ ಕರ್ತವ್ಯ ಪ್ರಜ್ಞೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳು ಬಹಳ ಪ್ರಭಾವ ಹೊಂದಿದ್ದು, ಸಾರ್ವಜನಿಕ ಸಮಸ್ಯೆಗಳ ಧ್ವನಿಯಾಗಿ 24x7 ಕೆಲಸ ಮಾಡುತ್ತಿರುವ ಪತ್ರಕರ್ತರ ಸ್ಥಿತಿಗತಿಗಳ ಬಗ್ಗೆ ಚಿಂತಿಸಬೇಕಾದ ಅವಶ್ಯಕತೆ ಇಂದಿಗಿಂತ ಇಂದು ಹೆಚ್ಚು ಪ್ರಸ್ತುತ ಎನಿಸುತ್ತದೆ. ಪತ್ರಕರ್ತರಿಗೆ ಕೆಲಸದ ಭದ್ರತೆ ಇಲ್ಲದಂತಾಗಿದೆ. ಯಾವಾಗ ಯಾವ ಪತ್ರಿಕೆ, ಯಾವ ದೃಶ್ಯ ಮಾಧ್ಯಮಗಳಿಗೆ ಮುಚ್ಚುತ್ತಿವೆ ಎಂಬ ಆತಂಕದಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ವೇತನದ ಬಗ್ಗೆ ಕೂಡ ನಿರ್ದಿಷ್ಟತೆ ಇಲ್ಲ. ಜೊತೆಗೆ ಖಚಿತತೆ ಇಲ್ಲವೇ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ಪತ್ರಕರ್ತರಿಗೆ ವೇತನ ಸರಿಯಾಗಿ ಸಿಗುತ್ತಿಲ್ಲ. 100ಕ್ಕೆ 10 ಜನರಿಗಷ್ಟೇ ಸುಸ್ಥಿತಿಯ ವೇತನ ದೊರೆತರೆ 90ರಷ್ಟು ಪತ್ರಕರ್ತರು ಸರಿಯಾದ ವೇತನವಿಲ್ಲದೆ ಪರದಾಡುವಂತಾಗಿದೆ. 24 ಗಂಟೆ ಲೈವ್ ಆಗಿ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಕ್ಷಣದಲ್ಲಿ ನಮಗೆ ಮಾಹಿತಿಗಳನ್ನು ಮುಟ್ಟಿಸ್ತಾರೆ.
ನಾವು ಒಂದು ಉದ್ಯಮ ಮಾಡ್ತೀವಿ, ಉದ್ಯಮದಲ್ಲಿ ಯಾವುದೇ ಒಂದು ಸಣ್ಣ ಎಂಪ್ಲಾಯ್ ನಾವು ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ಅವನಿಗೆ ಎಲ್ಲಾ ತರದ ಭದ್ರತೆಗಳು ಕೊಡ್ತೀವಿ. PF ಇಂದ ಹಿಡಿದು ESI ಹಿಡಿದು ಗ್ರಾಚ್ಯುಟಿ ಮತ್ತೊಂದು ಅವನಿಗೆ ಏನ್ ಬೇಕು ಅದೆಲ್ಲ ವ್ಯವಸ್ಥೆ ಕೊಡ್ತೀವಿ. ಆದ್ರೆ ನಮ್ಮ ಪತ್ರಿಕಾ ಮಿತ್ರರಿಗೆ ಇನ್ನೂ ಇದರಲ್ಲಿ ವಂಚಿತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಇದಕ್ಕೆ ಸಂಬಂಧಪಟ್ಟ ಇವರು ಇದಕ್ಕೆ ಅವರಿಗೊಂದು ಭದ್ರತೆ ಕಲ್ಪಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈಗ ನಾವು ಒಂದು ಉದ್ಯಮ ಮಾಡುವಾಗ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು 100 ಜನ ಕೆಲಸ ಕೊಟ್ಟು ಒಂದು ಉದ್ಯಮ ಸ್ಥಾಪನೆ ಮಾಡಿ ಇಂಡಸ್ಟ್ರಿ ಮಾಡಿ ನಡೆಸ್ತಾ ಇರ್ತೀವಿ. ನಾವು ಇವತ್ತು 18% GST ಕಟ್ಟಿ, 34% IT ಕಟ್ಟಿ, 53-54% ಕಟ್ಟಿ, ಉಳಿದ ಪರ್ಸೆಂಟೇಜ್ ಅಲ್ಲಿ ಉದ್ಯಮ ಮಾಡಿ ಅದರಲ್ಲಿ ಲಾಭ ನಷ್ಟ ಅನುಭವಿಸಿ ಇವತ್ತಿನ ಸರ್ಕಾರದ ಎಲ್ಲಾ ನಿಯಮಗಳನ್ನು ಪಾಲಿಸಿ ಉದ್ಯಮ ಒಂದು ಇಂಡಸ್ಟ್ರಿ ನಡೆಸೋದು ತುಂಬಾ ಕಷ್ಟವಾಗಿದೆ. ಇದು ನಮ್ಮ ಪತ್ರಿಕಾ ಮಿತ್ರರಿಗೆ ಇದನ್ನೆಲ್ಲ ಹಂಚ್ಕೊಂಡಾಗ ಅವರು ಕಷ್ಟ ಬರಿಬೇಕು ಅಂತಾರೆ, ಅದ್ರ ಬರೆದ್ರೆ ಪ್ರಯೋಜನ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ತುಂಬಾ ಸಮಸ್ಯೆ ಇದೆ, ತೊಂದರೆ ಇದೆ. ಅದನ್ನೆಲ್ಲ ಫೇಸ್ ಮಾಡಿ ನಾವು ಮುಂದುವರ್ತಾ ಇದ್ದೀವಿ. ಅದೇ ರೀತಿ ನೀವು ನಿಮ್ದು ಏನು ದೊಡ್ಡ ಕಷ್ಟ ಅಂತ ಭಾವಿಸ್ದಂಗೆ ಅದನ್ನೆಲ್ಲ ಮೀರಿ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಸೂಕ್ತವಾದ ಭದ್ರತೆ ಸಿಗುತ್ತೆ ಅಂತ ನಾನಾದ್ರೂ ಭಾವಿಸ್ತಾ, ಬಳಿಕ ಪೂಜ್ಯರಾದ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿಗಳು ಪತ್ರಿಕಾ ಮಾಧ್ಯಮದ ಇಂದಿನ ಆಗು ಹೋಗುಗಳ ಬಗ್ಗೆ ತಮ್ಮ ಹಿತವಚನವನ್ನ ಹಂಚಿಕೊಂಡ್ರು. ಪತ್ರಕರ್ತ ಯಾರ ಜೀವನಕ್ಕಾದ್ರೂ ಸಂಯಮ ಬೇಕು. ಪತ್ರಕರ್ತರಿಗೆ ಅಂತ ಅಷ್ಟೇ ಅಲ್ಲ, ಯಾರ ಜೀವನಕ್ಕಾದ್ರೂ ಕೂಡ ಸಂಯಮ ಬಹಳ ಮುಖ್ಯ. ಅವಸರಕ್ಕೆ ಬಿದ್ವಿ ಅಂತ ಹೇಳಿದ್ರೆ ಅನಾಹುತ ಆಗೋದು ಸಹಜನೇ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ರಸ್ತೆಗಳಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಅದು ಬರೇ ರಸ್ತೆಗಳಿಗೆ ಅಥವಾ ಪತ್ರಕರ್ತರಿಗೆ ಅಂತ ಹೇಳಿ ಭಾವಿಸ್ಕೊಳ್ಳೋದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದು ಸಂಯಮಗಳು ಬಹಳ ಮುಖ್ಯ. ವಿಶೇಷವಾಗಿ ಏನಾಗುತ್ತೆ, ಇವತ್ತು ಬಹಳ ಕೆಟ್ಟ ಸ್ಪರ್ಧೆ ಇದೆ. ಯಾವ ರಂಗದಲ್ಲೂ ಕೂಡ ಸ್ಪರ್ಧೆಗಳಿದ್ದಾವೆ. ಎಷ್ಟು ಬೇಗ ನಾವು ತಲುಪ್ತೀವೋ ಅಷ್ಟು ನಾವು ಮುಂದಿರ್ತೀವಿ ಅನ್ನುವಂಥ ಒಂದು ನಂಬಿಕೆ ನಮ್ಮನ್ನು ಬೆಳೆದ್ಬಿಟ್ಟಿದೆ. ಆದ್ರೆ ಗಮನಿಸ್ತಾ ಹೋಗ್ರಿ, ಪ್ರಕೃತಿ ನಮ್ಮಷ್ಟು ವೇಗದಲ್ಲಿ ಇಲ್ಲ. ಅದನ್ನು ಗುರುತಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಅದನ್ನು ಕೂಡ ಮುಂದಿನ ಸಂದರ್ಭದಲ್ಲಿ ನೆನಪಿಟ್ಕೊಂಡು ಅಂಥವ್ರನ್ನ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕಿವಿಮಾತು ನಾವಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾವೊಂದು 5 ಸಂಗತಿಗಳನ್ನ ಈ ಸಂದರ್ಭ ಪತ್ರಕರ್ತರಿಗೆ ಗಮನ ತರೋದಕ್ಕೆ ಇಷ್ಟಪಡ್ತೇವೆ. ಒಂದನೇದೇನಪ್ಪ ಅಂತ ಹೇಳಿದ್ರೆ ಭಾಷೆಯ ಮೇಲೆ ಹಿಡಿತ. ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಇತ್ತೀಚೆಗೆ ನಾವು ಪತ್ರಿಕೆಗಳನ್ನ ಓದ್ತಾ ಇರಬೇಕಾದ್ರೆ ಆಗಲಿ ಅಥವಾ ಒಂದು ಬಹುಮಾಧ್ಯಮದ ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ದಾಗಲಿ ಅಲ್ಲಿ ಭಾಷೆ ಮೇಲೆ ಇರ್ತಕ್ಕಂಥ ಹಿಡಿತ ಬಹಳ ಕಡಿಮೆ ಆಗ್ತಾ ಇದೆ. ನಾವು ಗಮನಿಸಿದ ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಕನ್ನಡದಲ್ಲೇ ಹೇಳೋದು ಸಾಧ್ಯವಾಗುವಂಥದ್ದನ್ನು ಕೂಡ ಆಂಗ್ಲ ಭಾಷೆಯಲ್ಲಿ ನಿರರ್ಗಳವಾಗಿ ಹೇಳ್ಬಿಡ್ತಾರೆ. ಆದರೆ ನಾವು ಮಾತಾಡ್ತೇವೆ ಕನ್ನಡ ಅನ್ನುವಂಥ ಭ್ರಮೆಯೊಳಗೆ ಬಹಳಷ್ಟು ಜನ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಮೊನ್ನೆ ತರ ಯಾವುದೋ ಒಂದು ರಾಜ್ಯ ಮಟ್ಟದ ಪತ್ರಿಕೆಯೊಳಗೆ ಒಬ್ಬ ನಟನ ಬಗ್ಗೆ ಅಥವಾ ಯಾವುದೋ ಒಂದು ಸಿನಿಮಾಗೆ ಸಂಬಂಧಪಟ್ಟಂತ ಸುದ್ದಿ ಬರೀಬೇಕಾದ್ರೆ ಬಹಳ ದಿನಗಳ ನಂತರ ಮತ್ತೆ ತೆರೆಯ ಮೇಲೆ ಬರುವಂತ ಸಂದರ್ಭವನ್ನ ಅವ್ರು ಹೇಗ್ ಬರೆದ್ರು ಅಂತ ಹೇಳಿದ್ರೆ, ಇವರು ಮತ್ತೆ ಕಂಬ್ಯಾಕ್ ಮಾಡ್ತಾರ ಅಂತ ಹೇಳಿ. ಕಂಬ್ಯಾಕ್ ಅನ್ನೋದು ಪದ ನಮಗೆ ಅಗತ್ಯ ಇದ್ದಿಲ್ಲ, ಬಳಸೋದಕ್ಕೆ ಅಗತ್ಯ ಇದ್ದಿಲ್ಲ. ನಮಗೆ ವಾಪಸ್ ಬರ್ತಾರ, ಹಿಂತಿರುಗಿ ಬರ್ತಾರ, ಮತ್ತೆ ತೆರೆ ಮೇಲೆ ಬರ್ತಾರ, ಈ ತರದಲ್ಲಿ ಅದನ್ನು ಬಳಸೋದು ಬೇಕಾದಷ್ಟು ಅವಕಾಶ ಇದ್ದಾಗಲೂ ಕೂಡ ಅದನ್ನ ಕಂಬ್ಯಾಕ್ ಮಾಡ್ತಾರ ಅಂತ ಬಳಸೋದ್ರ ಮೂಲಕವಾಗಿ ಅದೇನಾಗುತ್ತೆ, ಸಾಮಾನ್ಯ ಓದುಗರ ಮನಸ್ಸಿನ ಮೇಲೆ ಈ ಭಾಷೆಯಲ್ಲಿರ್ತಕ್ಕಂಥ ನಮ್ಮ ಮಾತೃಭಾಷೆಯಲ್ಲಿರ್ತಕ್ಕಂಥ ಆ ಪದಗಳ ಬಳಕೆ ಬಗ್ಗೆ ಒಂದು ಅಜ್ಞಾನವನ್ನು ಉಂಟು ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆ ದೃಷ್ಟಿಯಿಂದ ಈ ತರದಲ್ಲಿ ಭಾಷೆಯನ್ನು ಬಳಸ್ತಾ ಇರುವಂತ ಸಂದರ್ಭದಲ್ಲಿ ಕನ್ನಡ ಪತ್ರಿಕೆ ಹೆಚ್ಚು ಕನ್ನಡ ಪದಗಳನ್ನೇ ಅವಲಂಬಿಸುವಂಥದ್ದು ಬಹಳ ಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ಜಾಗದ ಮಿತಿಗಳನ್ನು ಅರ್ಥ ಮಾಡಿಕೊಂಡು ಅದರೊಳಗೆ ಹೆಚ್ಚು ಸುದ್ದಿಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದ್ದಾಗ ಬಳಸೋದು ಬೇರೆ. ಆದರೆ ಅಂತ ಅನಿವಾರ್ಯತೆಗಳು ಇಲ್ಲದೆ ಇದ್ದಾಗಲೂ ಕೂಡ ನಮ್ಮದಲ್ಲಿರ್ತಕ್ಕಂಥ ಭಾಷೆಯ ಪದಗಳನ್ನು ಹೆಚ್ಚೆಚ್ಚು ಬಳಸ್ತಾ ಹೋಗೋದ್ರ ಮೂಲಕವಾಗಿ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಭಾಷೆಯ ಅಳಿವಿಕೆಯೂ ಕೂಡ ಅದು ಕಾರಣ ಆಗುತ್ತೆ ಎನ್ನುವಂಥ ಒಂದು ಎಚ್ಚರಿಕೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.